ಸರ್ ಲಾಸ್ಟ್ ಟೈಮ್ ಕೂಡ ಹಾಸನಾಂಬೆ ದರ್ಶನಕ್ಕೆ ಬಂದಿದ್ರಿ ತಾವು, ಈ ಸಲ ಕೂಡ ಹಾಸನಾಂಬೆ ದರ್ಶನ? ಈ ವರ್ಷನೂ ಬಂದಿದ್ದೀನಿ. ಹಾಸನಾಂಬೆ ದರ್ಶನ ಮಾಡಲಿಕ್ಕೆ ಈ ವರ್ಷನೂ ಬಂದಿದ್ದೀನಿ. ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡ ಇಲ್ಲಿ ಬಂದಿರು. ಕೃಷ್ಣ ಬೈರೇಗೌಡ ಅಲ್ಲೇ ಇರ್ತಾನೆ, ನೀವು ಕರ್ಕ ಬನ್ನಿ. ಅಲ್ಲೇ ಇರ್ತಿರ್ತಂತೆ, ಅಲ್ಲಿ ರಶ್ ಇದೆ ಇವತ್ತು ಭಾರಿ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ಶ್ರೇಯಸ್ಸು ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಾಗಿದೆ. ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ. ಸರ್, ಹೈಕೋರ್ಟಿಗೆ ಜೆಡಿಎಸ್ MLA ಅವರು ರಿಟ್ ಹಾಕಿದ್ದಾರೆ ಸರ್. ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಶ್ರೀನಿವಾಸಪುರ ಶಾಸಕರು. ಮಾಡ್ಲಿ ಪಾಪ, ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ. ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದ್ದೀವಿ. ಏನು ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ MLA ಜಾಸ್ತಿ ಕೊಡ್ತಾ ಇದ್ದಾರೆ, JDS ಮತ್ತು BJP MLA ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ. ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೂ ಕೊಡ್ತೀವಿ. ಕಾಂಗ್ರೆಸ್ ಅವರು ಜಾಸ್ತಿ, JDS ಅವರಿಗೆ BJP ಕೊಡ್ತಾ ಇದ್ರು. ಅವರಿದ್ದಾಗ ಕೊಟ್ಟಿದ್ರಂತ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಸಮ್ಮಿಶ್ರ ಸರ್ಕಾರದಲ್ಲಿದೆ ಎಷ್ಟು ಅನುದಾನ ಕೊಟ್ಟಿರಂತೆ? ಈಗ BJP ಅವರು ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಸುಮ್ಮನೆ ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡಕ್ ಹೋಗ್ಬಾರ್ದು. ಅವರು ಇದ್ದಾಗ, ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಈಗ ಆರೋಪಗಳನ್ನು ಮಾಡೋದು, ಸುಳ್ಳುಗಳು ಹೇಳೋದು, ಜನಗಳ ದಾರಿ ತಪ್ಪಿಸೋದು, ಇದನ್ನು ಮಾಡ್ತಾ ಇದ್ದಾರೆ BJP JDSನವರು. ಇವ್ರು ಏನ್ ಮಾಡಿದ್ದಾರೆ?